Hallelujah. Hallelujah. We greet you all in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸ್ತೇವೆ. On Saturdays, I teach about how to receive answer for our prayers. ಶನಿವಾರ ದಿವಸ ನಾನು ಹೇಗೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳಬೇಕೆಂಬುದಾಗಿ ಕಲಿಸ್ಕೊಡ್ತಾ ಇದ್ದೀನಿ. As a Christian, we should pray. ಕ್ರೈಸ್ತರಾಗ್ಬಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. And I know you all pray. ನಂಗೆ ಗೊತ್ತು ನೀವು ಕೂಡ ಪ್ರಾರ್ಥನೆ ಮಾಡ್ತೀರಾ. But it is important to know that, very important to get answer for the prayer. ಆದ್ರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಳುವಂತದ್ದು ಬಹಳ ಪ್ರಾಮುಖ್ಯತೆ. When we get answer for our prayer, we give testimony. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ನಾವು ಅವಾಗ ಸಾಕ್ಷಿ ಕೊಡ್ತೇವೆ. When it is not answered, it discourages us more. ಯಾವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ವೋ ನಮಗೆ ಅವಾಗ ತುಂಬಾ ನಿರಾಶೆ ಆಗ್ತದೆ. But the Bible has solution for everything. ಆದರೆ ಸತ್ಯವೇದದಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. Bible teaches us how to receive answer for all the prayers. ಬೈಬಲ್ ನಮಗೆ ಹೇಗೆ ನಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಹೊಂದಿಕೊಳ್ಬೇಕೆಂಬುದಾಗಿ ಕಲಿಸ್ಕೊಡ್ತದೆ. Please turn your Bible to John Gospel 15th chapter. We will read verse 7. ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ ನಾವು ಓದ್ಕೊಳ್ಳೋಣ. If you abide in me and my words abide in you, you shall ask what you will and it shall be done unto you. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. Hallelujah. Hallelujah. Jesus said, if you abide in me, means if you are born again, if you are in Christ. ಯೇಸು ಕ್ರಿಸ್ತನು ಹೇಳಿದನೇನೆಂದ್ರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ, ಅಂದ್ರೆ ನೀವು ಹೊಸದಾಗಿ ಹುಟ್ಟಿರುವುದಾದ್ರೆ, ಅಂದ್ರೆ ನೀವು ಕ್ರಿಸ್ತನಲ್ಲಿ ಇರುವುದಾದ್ರೆ. Then he says, if my words abide in you, ಆಮೇಲೆ ಆತನು ಹೇಳ್ತಾನೆ, ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ, you shall ask what you will and it shall be done unto you. ನೀವು ನನಗೆ ಏನು ಬೇಕಾದರೂ ಬೇಡಿಕೊಂಡರೆ ಅದು ನಿಮಗೆ ದೊರೆಯುವುದು. Hallelujah. Hallelujah. Everyone can pray, everyone can get the answer. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬಹುದು ಮತ್ತು ಪ್ರತಿಯೊಬ್ಬರಿಗೆ ಉತ್ತರ ಕೂಡ ಸಿಗುತ್ತಾ. You should know what you have to do before prayer, before an act of prayer, and what you should do after an act of prayer. ನಿಮ್ಗೆ ಈ ವಿಷಯ ಗೊತ್ತಿರ್ಬೇಕೇನಂದ್ರೆ, ಪ್ರಾರ್ಥನೆಗಿಂತ ಮುಂಚೆ ನಾವು ಏನ್ ಮಾಡ್ಬೇಕು, ಪ್ರಾರ್ಥನೆ ಆದ್ಮೇಲೆ ನಾವು ಏನ್ ಮಾಡ್ಬೇಕು. Hallelujah. Hallelujah. Before you start prayer, the first thing is you must be convinced God wants to answer your prayer. ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ನಿಮಗೆ ಖಚಿತತೆ ಇರಬೇಕು ಏನಂದ್ರೆ, ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ. Hallelujah. Hallelujah. We should have the confidence. We should not go whether I'll get or not, whether God will hear me or not, whether God will answer me or not. With that doubt, you should not go for prayer. ಪ್ರಾರ್ಥನೆಗೆ ಹೋಗಕ್ಕಿಂತ ಮುಂಚೆ ನಿಮ್ಮಲ್ಲಿ ಸಂಶಯ ಇರಬಾರ್ದು. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೋ ಇಲ್ಲೋ ಅನ್ನುವಂತ ಒಂದು ಸಂಶಯ ಇರಬಾರ್ದು. ಆದ್ರೆ ಒಂದು ದೃಢವಾದ ಭರವಸೆ ನಿಮಗೆ ಇರಬೇಕು. Rather, you should go with confidence. God is my Father. I will pray, He will answer my prayer. ಆದರೆ ಒಂದು ಭರವಸೆಯಿಂದ ನೀವು ಪ್ರಾರ್ಥನೆಗೆ ಹೋಗುವಂತದ್ದು ಏನಂದ್ರೆ, ಖಂಡಿತವಾಗಿ ದೇವರು ನನ್ನ ತಂದೆಯಾಗಿದ್ದಾನೆ, ಅದಕ್ಕಾಗಿ ಆತನು ನನ್ನ ಎಲ್ಲ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Second thing is, before you pray only you must decide what you want from God based on the promises of God. ಎರಡನೇ ವಿಷಯ ಏನಂತಂದ್ರೆ, ನೀವು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆನೆ ನೀವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆಯೋ ಅದು ದೇವರ ವಾಕ್ಯದ ಅನುಸಾರವಾಗಿ ನಿರ್ಧಾರ ಮಾಡಬೇಕು. You should use the promises of God in prayer. ದೇವರ ವಾಗ್ದಾನಗಳನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಉಪಯೋಗಿಸಿಕೊಳ್ಳಬೇಕು. Because that is the will of God. ಯಾಕಂದ್ರೆ ಅದೇ ದೇವರ ಚಿತ್ತವಾಗಿದೆ. When you pray according to the will of God, we have a confidence. God hears our prayer, God answers our prayer. ಯಾವಾಗ ನಾವು ದೇವರ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡ್ತೀವೋ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಮತ್ತು ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. And third step is an act of prayer. How we pray. ಮೂರನೇ ಹೆಜ್ಜೆ ಏನಂತಂದ್ರೆ, ಪ್ರಾರ್ಥನೆ ಮಾಡುವಂತ ರೀತಿ
ಪ್ರಾರ್ಥಿಸುವಂತ ವಿಧಾನ. We should not go and say, God, give me, Lord, God, bless me, Lord, do this, Lord, do that, Lord. ನಾವು ಹೋಗಿ ಪ್ರಾರ್ಥನೆ ಮಾಡಬಾರ್ದು, ದೇವರೇ ನನಗೆ ಇದು ಕೊಡು, ಈ ರೀತಿಯಲ್ಲಿ ಆಶೀರ್ವಾದ ಮಾಡು, ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು. We pray as if it looks like God is sitting on the blessings. ನಾವು ಈ ತರ ಒಮ್ಮೊಮ್ಮೆ ಪ್ರಾರ್ಥನೆ ಮಾಡ್ತೀವಿ ಏನಂದ್ರೆ ದೇವರು ನನ್ನ ಆಶೀರ್ವಾದಗಳ ಮೇಲೆ ಕೂತ್ಕೊಂಡಿದ್ದಾನೆ. God has already blessed you. ದೇವರು ಆಗ್ಲೇ ನಿಮಗೆ ಆಶೀರ್ವಾದ ಮಾಡಿದ್ದಾನೆ. So when you pray, you should believe that you have received it, then you will have it. ಅದಕ್ಕೆ ಯಾವಾಗ ನೀವು ಪ್ರಾರ್ಥನೆ ಮಾಡ್ತೀರೋ ನೀವು ನಂಬಬೇಕು, ಆಗಲೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ ಎಂಬುದಾಗಿ. ಆಗ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತದೆ. After you say Amen, then make sure in your thoughts no doubts, no worry, no fear comes. ನೀವು ಪ್ರಾರ್ಥನೆ ಮಾಡಿ ಆಮೇನ್ ಅಂತ ಹೇಳಿದ್ಮೇಲೆ ನೀವು ಅಲ್ಲಿ ಖಚಿತ ಮಾಡ್ಕೊಳ್ಬೇಕೇನಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಆಗ್ಲಿ ಯಾವುದೇ ಸಂಶಯವಾಗ್ಲಿ ಇರಬಾರ್ದು. And the fifth one, I am taking so much time to explain. You should keep your faith. You should guard your faith. ಐದನೇದಾಗಿ ಏನಂದ್ರೆ ಇದ್ರ ವಿಷಯದಲ್ಲಿ ನಾನು ಹೆಚ್ಚಾದಂತ ಸಮಯ ತೆಗೆದುಕೊಳ್ತಾ ಇದ್ದೀನಿ. ಅದೇನಂದ್ರೆ ನಾವು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. The faith what you have is supernatural faith. ನಿಮ್ಮಲ್ಲಿ ಇರುವಂತ ಆ ನಂಬಿಕೆ ಅದು ಅಸಾಧಾರಣವಾದಂತ ನಂಬಿಕೆ ಆಗಿದೆ. That supernatural faith will produce supernatural miracles. ಅಸಾಧಾರಣ ನಿಮ್ಮಲ್ಲಿ ಇರುವಂತ ಆ ಒಂದು ಅಲೌಕಿಕವಾದಂತ ನಂಬಿಕೆ ಅಲೌಕಿಕವಾದಂತ ಒಂದು ಪ್ರತಿಫಲವನ್ನು ಅದ್ಭುತವನ್ನು ತೆಗೆದುಕೊಂಡು ಬರ್ತದೆ. God has called you to live a supernatural life. ದೇವರು ನಿಮ್ಮನ್ನು ಅಸಾಧಾರಣ ಅಲೌಕಿಕವಾದಂತ ಜೀವಿತ ನಡೆಸುವುದಕ್ಕಾಗಿ ಸೃಷ್ಟಿಸಿದ್ದಾನೆ. So after you say Amen, till you receive the time gap, receive the answer in the natural realm, you have to guard your faith. ನೀವು ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಗೆ ಉತ್ತರ ಸಿಗುವಂತ ಆ ಒಂದು ಹಂತದಲ್ಲಿ ನೀವು ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. We have seen from the Bible, there are people who have inherited the promise of God by faith and patience. ನಾವು ಬೈಬಲ್ ಇಂದ ನೋಡ್ಕೊಂಡಿದ್ದೇವೆ ಏನಂದ್ರೆ ದೇವ ಜನರು ಅಲ್ಲಿ ಅವರಿಗೆ ಬೇಕಾಗಿರುವಂತದ್ದನ್ನು ಅವರು ನಂಬಿಕೆಯ ಒಂದು ತಾಳ್ಮೆಯ ಮೂಲಕ ಅದನ್ನು ಹೊಂದಿಕೊಂಡಿದ್ದಾರೆ. Faith and patience is very important. ನಂಬಿಕೆ ಮತ್ತು ಅಲ್ಲಿ ತಾಳ್ಮೆ ಬಹಳ ಮುಖ್ಯವಾಗಿದೆ. Faith and patience last week is just like a husband and wife. ನಾನು ಹೋದವಾರ ಹೇಳಿದ ಹಾಗೆ ನಂಬಿಕೆ ಮತ್ತು ತಾಳ್ಮೆ ಅದು ಒಂದು ಗಂಡ ಹೆಂಡತಿ ಇದ್ದ ಹಾಗೆ. Various tests will come, trials will come to test your faith. That time patience will be activated. ನಾನಾ ವಿಧವಾದಂತ ಅಲ್ಲಿ ಶೋಧನೆಗಳು ಅಲ್ಲಿ ಪರೀಕ್ಷೆಗಳು ಬರಬಹುದು, ಸಂಕಟಗಳು ಬರಬಹುದು, ಆದ್ರೆ ಈ ತಾಳ್ಮೆ ನಮಗೆ ಸಹಾಯ ಮಾಡ್ತದೆ. You have patience inside you. ನಿಮ್ಮ ಒಳಗಡೆ ಆಗ್ಲೇ ಅಲ್ಲಿ ತಾಳ್ಮೆ ಇದೆ. It gets activated when trials and tribulation comes. ಯಾವಾಗ ಹಿಂಸೆ ಕಷ್ಟಗಳು ಬರ್ತಾವೋ ನಿಮ್ಮ ಒಳಗಡೆ ಇರುವಂತ ಆ ತಾಳ್ಮೆ ಅಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಗ್ತದೆ. Some people ask me how long I should face it. It's too much for me. ಕೆಲವು ಜನರು ನನಗೆ ಬಂದು ಕೇಳ್ತಾರೆ, ಎಷ್ಟು ಕಾಲವರೆಗೂ ನಾನು ತಾಳ್ಮೆಯಿಂದ ಇರಬೇಕು, ಈ ಎಲ್ಲಾ ವಿಷಯಗಳನ್ನು ಎದುರಿಸಬೇಕು. Let me share it today. ಅದೇ ವಿಷಯವಾಗಿ ಇವತ್ತು ನಾನು ನಿಮಗೆ how long and how you can. ಎಷ್ಟು ಮಟ್ಟಿಗೆ ಮತ್ತು ಹೇಗೆ ನೀವು ಅದನ್ನು ನೀವು ಸಹಿಸಿಕೊಳ್ಳಬಹುದು. Romans 5th chapter verse 1 and 2. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. Turn your Bible to epistles written by Paul, Romans 5th chapter verse 1 and 2. ನಿಮ್ಮ ಸತ್ಯವೇದವನ್ನು ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನಕ್ಕೆ ತಿರುಗಿಸಿರಿ. Therefore, being justified by faith, we have peace with God through our Lord Jesus Christ, by whom also we have access by faith into this grace wherein we stand and rejoice in hope of the glory of God. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ಮತ್ತು 2ನೇ ವಚನ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. Let me explain. ಇದನ್ನು ನಾನು ವಿವರಿಸ್ತೇನೆ. First is we are justified means we got saved.
ಮೊಟ್ಟ ಮೊದಲನೇದಾಗಿ ನಾವು ಅಲ್ಲಿ ನೀತಿವಂತರಾಗಿದ್ದೇವೆ ಎಂಬುದಾಗಿ ಅಂದ್ರೆ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. We got the salvation. ನಮಗೆ ರಕ್ಷಣೆ ಉಂಟಾಗಿದೆ. Now we have peace with God. ಈಗ ನಮಗೆ ದೇವರೊಟ್ಟಿಗೆ ಸಮಾಧಾನವಿದೆ. After we got salvation, now our life is a life of blessing. ಈಗ ನಮಗೆ ರಕ್ಷಣೆ ಆದ್ಮೇಲೆ ನಮ್ಮ ಜೀವಿತವು ಆಶೀರ್ವಾದದ ಜೀವಿತವಾಗಿದೆ. That's why it says now we stand in the grace of God. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತಿದೆ, ಈಗ ನಾವು ಕೃಪೆಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ. We have access by faith into this grace. ಈ ಒಂದು ಕೃಪೆಯಲ್ಲಿ ನಮಗೆ ನಂಬಿಕೆಯ ಮೂಲಕ ಅದರೊಳಗೆ ನಾವು ಪ್ರವೇಶ ಮಾಡಬಹುದು. Now you are in blessing realm. ಅಂದ್ರೆ ಅರ್ಥ ನಾವು ಆಶೀರ್ವಾದದ ಸ್ಥಳದಲ್ಲಿ ಇದ್ದೇವೆ. After you are born again, you will enjoy all that salvation provides and you will possess it by faith. ನಾವು ರಕ್ಷಣೆ ಹೊಂದಿದಾದ್ಮೇಲೆ ನಮಗೆ ರಕ್ಷಣೆ ಮೂಲಕ ಏನೆಲ್ಲ ಆಶೀರ್ವಾದ ಸಿಕ್ಕಿದೆಯೋ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ. Then you rejoice in the hope of the glory of God. ಆಮೇಲೆ ಹೇಳ್ತದೆ ಏನಂತಂದ್ರೆ ದೇವರ ನಿರೀಕ್ಷೆಯಲ್ಲಿ, ದೇವರ ಮಹಿಮೆಯುಳ್ಳ ನಿರೀಕ್ಷೆಯಲ್ಲಿ ನಾವು ಉಲ್ಲಾಸ ಪಡ್ತೇವೆ. You will be glorified. ಅಂದ್ರೆ ಅರ್ಥ ನೀವು ಮಹಿಮೆಯಲ್ಲಿ ಇರ್ತೀರಾ. You will be going to heaven. ನೀವು ಪರಲೋಕಕ್ಕೆ ಹೋಗ್ತೀರಾ. Hallelujah. Your body will be glorified. ನಿಮ್ಮ ಅಲ್ಲಿ ಶರೀರವು ಅಲ್ಲಿ ಮಹಿಮೆಗೆ ಒಳಗಾಗ್ತದೆ. Hallelujah. Hallelujah. This is a journey. ಇದು ಒಂದು ಪ್ರಯಾಣವಾಗಿದೆ. You should not have any doubt. ಇದ್ರ ಬಗ್ಗೆ ಯಾವುದೇ ಸಂಶಯ ಇರಬಾರದು. Let me read one more scripture. Romans 8th chapter verse 30. ಇನ್ನೊಂದು ವಾಕ್ಯ ನಿಮಗೆ ಓದ್ತೇನೆ. ರೋಮಪುರದವರು ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನ. Something similar to Romans 5:1 and 2. ಈ ವಾಕ್ಯ ರೋಮ 5ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಬರೆದಿರುವ ರೀತಿಯಲ್ಲಿ ಇದೆ. It says, moreover, whom he did predestinate, them he also called. Whom he called, them he also justified. Whom he justified, them he also glorified. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 30ನೇ ವಚನ. ಮತ್ತು ಯಾರನ್ನು ಮೊದಲು ನೇಮಿಸಿದ್ದಾನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. Hallelujah. Hallelujah. He predestinated, he called, he also glorifies them. ಅಂದ್ರೆ ಆತನು ಅವರನ್ನು ನೇಮಿಸಿದನು, ಕರೆದನು ಮತ್ತು ನೀತಿವಂತರಾಗಿ ಮಾಡಿ ಮತ್ತು ಅವರಿಗೆ ಮಹಿಮೆ ಪದವಿಗೆ ಸೇರಿಸಿದನು. But now in this journey what happens? ಆದ್ರೆ ಈಗ ಈ ಒಂದು ಪ್ರಯಾಣದಲ್ಲಿ ಏನಾಗ್ತದೆ? Come back to Romans 5th chapter. ಮತ್ತೆ ನೀವು ರೋಮ 5ನೇ ಅಧ್ಯಾಯಕ್ಕೆ ಬರ್ರಿ. Verse 3. 3ನೇ ವಚನ. And not only so, but we glory in tribulation, also knowing that tribulation worketh patience. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. ತಾಳ್ಮೆಯಿಂದ ಓಕೆ. It says, in this process we glory in tribulation. ಅಂದ್ರೆ ಇಲ್ಲಿ ಆತನು ಹೇಳ್ತಾನೆ, ನಾವು ಉಪದ್ರವಗಳಲ್ಲಿ ಈ ಒಂದು ರೀತಿಯಲ್ಲಿ ಉಲ್ಲಾಸವಾಗಿದ್ದೇವೆ. We have to face tribulation. ನಮಗೆ ಉಪದ್ರವಗಳು ಉಂಟಾಗ್ತವೆ. What tribulations will do for you? ಈ ಒಂದು ಉಪದ್ರವಗಳು ನಮಗೆ ಏನ್ ಮಾಡ್ತವೆ? Tribulations worketh patience. ಇಲ್ಲಿ ಉಪದ್ರವವು ನಮ್ಮಲ್ಲಿ ತಾಳ್ಮೆಯನ್ನು ಹುಟ್ಟಿಸುತ್ತದೆ. Tribulation activates patience. ಅಲ್ಲಿ ಉಪದ್ರವವು ನಮ್ಮ ಒಳಗಡೆ ಇರುವಂತಹ ತಾಳ್ಮೆಯನ್ನು ಕಾರ್ಯದಲ್ಲಿ ಮಾಡ್ತದೆ. That is the one thing we don't like. ನೋಡ್ರಿ, ಈ ವಿಷಯ, ಈ ಒಂದು ಉಪದ್ರವ ನಮಗೆ ಹೆಚ್ಚಾಗಿ ಇಷ್ಟ ಆಗಲ್ಲ. We want to run away from tribulation. ನಮಗೆ ಎಲ್ಲಾ ಕಷ್ಟಗಳಿಂದ ದೂರ ಓಡ್ಬೇಕಂತೇವೆ. God doesn't want you to run away from tribulation. ದೇವರು ಉಪದ್ರವಗಳಿಂದ ನೀವು ದೂರ ಓಡುವಂತದ್ದು ಬಯಸೋದಿಲ್ಲ. That is the time your faith will be tested. ಯಾಕಂದ್ರೆ ಉಪದ್ರವಗಳ ಸಮಯದಲ್ಲಿಯೇ ನಿಮ್ಮ ನಂಬಿಕೆ ಅಲ್ಲಿ ಪರೀಕ್ಷೆಗೆ ಒಳಗಾಗ್ತದೆ. The patience which is dormant in you will be activated. ಯಾವ ಒಂದು ತಾಳ್ಮೆ ನಿಮ್ಮ ಒಳಗಡೆ ಇದೆಯೋ, ಅದು ಕಾರ್ಯ ಮಾಡ್ತಾ ಇಲ್ಲವೋ, ಅದು ಉಪದ್ರವಗಳ ಸಮಯದಲ್ಲಿ ನಿಮ್ಮ ತಾಳ್ಮೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. Please turn your Bible to John Gospel.
ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಯೋಹಾನ ಬರೆದ ಸುವಾರ್ತೆಗೆ ತಿರುಗಿಸ್ರಿ. John Gospel, 16th chapter, 16ನೇ ಅಧ್ಯಾಯ verse 33. 33ನೇ ವಚನ. Jesus said, "These things I have spoken unto you, that in me you might have peace. In the world you shall have tribulation, but be of good cheer, I have overcome the world." ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. Hallelujah. Hallelujah. Jesus never said, if you are born again you will not have any problem. ಯೇಸು ಎಂದು ಹೇಳಿಲ್ಲ, ನೀವು ರಕ್ಷಣೆ ಹೊಂದಿದ್ರೆ ನಿಮ್ಗೆ ಎಂದು ಸಂಕಟ ಇರಲ್ಲ, ಕಷ್ಟ ಇರಲ್ಲ. In this world you shall have tribulation. ಯೇಸು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟಾಗುವವು. Be of good cheer. ನೀವು ಧೈರ್ಯದಿಂದ ಇರ್ರಿ. I have overcome the world. ನಾನು ಈ ಲೋಕವನ್ನು ಜಯಿಸಿದ್ದೇನೆ. Hallelujah. Hallelujah. You shall have tribulation. ನಿಮಗೆ ಸಂಕಟಗಳು ಇರ್ತವೆ. Why? ಯಾಕೆ? Tribulation worketh patience. ಯಾಕಂದ್ರೆ ಸಂಕಟಗಳು ನಿಮ್ಮಲ್ಲಿ ಇರುವಂತ ತಾಳ್ಮೆಯನ್ನು ಅದು ಹುಟ್ಟಿಸುತ್ತದೆ. It activates, it makes it active. ಆ ಒಂದು ಸಂಕಟವು ನಿಮ್ಮೊಳಗಡೆ ಇರುವಂತ ತಾಳ್ಮೆಯನ್ನು ಕಾರ್ಯದಲ್ಲಿ ತೆಗೆದುಕೊಂಡು ಬರ್ತದೆ. Something similar to it Paul says in Acts 14th chapter. ಇದೇ ಒಂದು ರೀತಿಯಾಗಿ ಇರುವಂತ ವಾಕ್ಯ ಪೌಲನು 14th chapter. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯದಲ್ಲಿ ಹೇಳ್ತಾನೆ. Here he is giving one farewell speech. When he was leaving that place he was speaking. ಇಲ್ಲಿ ಆತನು ಅಲ್ಲಿ ಬೀಳ್ಕೊಡುವಂತ ಒಂದು ಸಂಭಾಷಣೆಯಲ್ಲಿ ಆತನು ಹೇಳ್ತಾ ಇದ್ದಾನೆ. He is telling the church. ಆತನು ಸಭೆಯವರಿಗೆ ಹೇಳ್ತಾ ಇದ್ದಾನೆ. Before he leaves the church he tells them. ಸಭೆಯನ್ನು ಬಿಟ್ಕೊಂಡು ಹೋಗೋಕ್ಕಿಂತ ಮುಂಚೆ ಆತನು ಹೇಳ್ತಾನೆ, confirming the souls of the disciples, exhorting them to continue in faith, that we must through much tribulation enter into the kingdom of God. ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ 22ನೇ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದನು. Hallelujah. Hallelujah. He is leaving the church, he is going to another place, he is encouraging them, continue in faith. ಆತನು ಸಭೆ ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಆತನು ಹೋಗ್ತಾ ಇರುವಾಗ ಆತನು ಅವರಿಗೆ ಹೇಳ್ತಾ ಇರುವಂತದ್ದೇನೆಂದ್ರೆ, ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿರ್ರಿ. Then he says, we must through much tribulation enter into the kingdom of God. ಆಮೇಲೆ ಆತನು ಅವ್ರಿಗೆ ಹೇಳ್ತಾನೇನಂದ್ರೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕು. So tribulation is not one day, 2 days, it is a continuous, it keeps on coming. ಅಂದ್ರೆ ಅರ್ಥ ಆಗುವಂತ ವಿಷಯ ಏನಂದ್ರೆ, ಈ ಸಂಕಟಗಳು ಬರೇ ಒಂದು ಎರಡು ದಿನದ ಒಂದು ವಿಷಯ ಅಲ್ಲ, ಆದರೆ ಈ ಸಂಕಟಗಳು ಸತತವಾಗಿ ನಾವು ನೋಡ್ತೇವೆ. But the good news is, every time when tribulation comes, patience become active. ಆದ್ರೆ ಒಳ್ಳೆ ಸುದ್ದಿ ಏನಂತಂದ್ರೆ, ಯಾವಾಗ ಈ ಒಂದು ಸಂಕಟಗಳು ಬರ್ತಾವೋ ಆ ಒಂದು ಸಮಯದಲ್ಲಿ ನಮ್ಮ ತಾಳ್ಮೆ ಅಲ್ಲಿ ಕಾರ್ಯದಲ್ಲಿ ಮಾಡಕ್ಕೆ ಪ್ರಾರಂಭ ಆಗುತ್ತೆ. Patience is not just some ordinary word, it is having a force of consistently. Keep on coming, so that by faith and patience we can inherit the promise of God. ಈ ತಾಳ್ಮೆ ಅಂತ ಅನ್ನುವಂಥದ್ದು ಸುಮ್ಮನೆ ಒಂದು ಸಾಧಾರಣವಾದಂತ ಒಂದು ಶಕ್ತಿ ಅಲ್ಲ, ಆದರೆ ಈ ತಾಳ್ಮೆ ಯಾವಾಗ ಸಂಕಟಗಳು ಬರ್ತಾವೋ ಅದು ಬಹಳ ಶಕ್ತಿಯುತವಾಗಿ ಅಲ್ಲಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. Now listen to me. ಈಗ ನನ್ಗೆ ಕೇಳ್ರಿ. You all pray. ಈಗ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತೀರಾ. After prayer you are waiting. ಈಗ ಪ್ರಾರ್ಥನೆ ಮಾಡಿದ್ಮೇಲೆ ನೀವು ಉತ್ತರಕ್ಕಾಗಿ ಕಾಯ್ತಾ ಇದ್ದೀರಿ. By patience and faith you are going to possess things. ನೀವು ನಂಬಿಕೆ ಮತ್ತು ತಾಳ್ಮೆಯಿಂದ ಎಲ್ಲ ವಿಷಯಗಳನ್ನು ಸ್ವಾಧೀನ ಮಾಡಿಕೊಳ್ತೀರಿ. Trials will come, tribulations will come, your faith will be tested. ಅಲ್ಲಿ ಸಂಕಟಗಳು ಬರ್ತವೆ, ಹಿಂಸೆಗಳು ಬರ್ತವೆ, ನಿಮ್ಮ ನಂಬಿಕೆ ಪರೀಕ್ಷೆಗೆ ಒಳಗಾಗ್ತದೆ. To be patient you have to do 3 things. ತಾಳ್ಮೆಯಿಂದ ಇರೋದಕ್ಕಾಗಿ ನೀವು 3 ವಿಷಯಗಳನ್ನು ಮಾಡಬೇಕು. Already I taught it. ಆಗ್ಲೇ ನಿಮ್ಗೆ ಕಲಿಸಿದ್ದೇನೆ. I'll repeat again.
ಮತ್ತೆ ನಾನು ಅದನ್ನು ಹೇಳ್ತೇನೆ. What are the three things? ಈ ಮೂರು ವಿಷಯಗಳು ಯಾವುವು? Which helps you to be patient. ನಿಮಗೆ ತಾಳ್ಮೆಯಲ್ಲಿ ಇರುವುದಕ್ಕೆ ಸಹಾಯ ಮಾಡುವಂತದ್ದು. Number one, ಮೊಟ್ಟ ಮೊದಲೇದಾಗಿ observation or what you see with your eyes is very important. ನೀವು ಕಣ್ಣಿಂದ ಏನ್ ನೋಡ್ತೀರೋ ಅದು ಮುಖ್ಯವಾಗಿದೆ. Hallelujah. Hallelujah. Second is your association with whom you are going to mingle. ಎರಡನೇ ವಿಷಯ, ನೀವು ಯಾರೊಟ್ಟಿಗೆ ನೀವು ಯಾವಾಗ್ಲೂ ಸೇರಿದವರಾಗಿರ್ತೀರಿ, ಯಾರ ಜೊತೆಗೆ ನೀವು ಸಮಯ ಕಳಿತೀರಿ ಅನ್ನುವಂಥದ್ದಾಗಿದೆ. Third one is right teaching of God's word. ಮೂರನೇ ವಿಷಯ ಏನಂತಂದ್ರೆ ಸರಿಯಾದಂತ ದೇವರ ವಾಕ್ಯದ ಬೋಧನೆ. If you see right things, ಈಗ ನೀವು ಸರಿಯಾದಂತದ್ದು ಆ ವಿಷಯಗಳನ್ನು ನೋಡಿದ್ರೆ, if you associate with the right people of faith, ನೀವು ನಂಬಿಕೆಯುಳ್ಳಂತ ಸರಿಯಾದ ಜನರೊಟ್ಟಿಗೆ ಸಹಭಾಗ ಅಥವಾ ಸೇರಿಕೊಳ್ತಾ ಇರುವುದಾದ್ರೆ, and if you listen to good faith teaching, ಈಗ ನೀವು ಒಳ್ಳೆಯ ನಂಬಿಕೆಯ ಸಂದೇಶಗಳನ್ನು ಕೇಳಿಸ್ಕೊಳ್ತಾ ಇರುವುದಾದ್ರೆ, good positive teaching, ಒಳ್ಳೆಯ ಸಕಾರಾತ್ಮಕವಾಗಿರುವಂತ ಬೋಧನೆಗಳನ್ನು ಕೇಳಿಸ್ಕೊಳ್ತಾ ಇರುವುದಾದ್ರೆ, then it becomes easy for this patience and faith to work. ಆಗ ಈ ನಂಬಿಕೆ ಮತ್ತು ತಾಳ್ಮೆ ಕಾರ್ಯ ಮಾಡುವುದಕ್ಕಾಗಿ ಬಹಳ ಸುಲಭ ಆಗ್ತದೆ. So what I have to do? ಈಗ ನಾನೇನ್ ಮಾಡ್ಬೇಕು? For this, ಇದಕ್ಕಾಗಿಯೇ I just said three things, but I want to make it clear how these three things is going to have an impact on you. ನಾನು ಮೂರು ವಿಷಯಗಳನ್ನು ಹೇಳಿದೆ, ಆದ್ರೆ ಈ ಮೂರು ವಿಷಯಗಳು ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರ್ತದೆ. Let me read one more scripture, 2 Corinthians 10th chapter. ಇನ್ನೊಂದು ವಾಕ್ಯ ನಿಮಗಾಗಿ ನಾವು ಓದ್ತೇನೆ. 2 ಕೊರಿಂಥಿಯ 10ನೇ ಅಧ್ಯಾಯ verse 3 to 5. 3ರಿಂದ 5ನೇ ವಚನ. For though we walk in the flesh, we do not war after the flesh. For the weapons of our warfare are not carnal, but mighty through God to the pulling down of strongholds, casting down imagination and every high thing that exalteth itself against the knowledge of God, and bringing into captivity every thought to the obedience of Christ. 2 ಕೊರಿಂಥಿಯ 10ನೇ ಅಧ್ಯಾಯ 3ರಿಂದ 5ನೇ ವಚನ. ನಾವು ಲೋಕದಲ್ಲಿದ್ದರೂ ಲೋಕದನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕಡಿವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. Listen to me, let me explain. ಇದನ್ನು ಕೇಳಿಸಿಕೊಳ್ಳ್ರಿ, ನಾನು Why ಹೇಳ್ತೇನೆ. we preach so many messages? ಯಾಕೆ ನಾವು ಇಷ್ಟೆಲ್ಲ ಸಂದೇಶ ಸಾರ್ತೇವೆ? Sunday we preach, Tuesday we preach, Saturday we preach. ನಾವು ರವಿವಾರ ಕಲಿಸ್ತೇವೆ, ಮಂಗಳವಾರ ಕಲಿಸ್ತೇವೆ, ಶನಿವಾರ ಕೂಡ ವಾಕ್ಯ ಕಲಿಸ್ತೇವೆ. Why we have to listen? ಯಾಕೆ ನಾವು ಎಲ್ಲಾ ವಾಕ್ಯಗಳನ್ನು ಕೇಳಿಸ್ಕೊಳ್ಬೇಕು? The reason is ಇದರ ಕಾರಣ ಏನಂದ್ರೆ, there are so many thoughts comes to our mind. ಎಷ್ಟೊಂದು ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತವೆ. There are some negative thoughts, positive thoughts. ನಮ್ಮ ಮನಸ್ಸಿನಲ್ಲಿ ಅಲ್ಲಿ ನಕಾರಾತ್ಮಕವಾದಂತ ಯೋಚನೆಗಳು ಬರ್ತವೆ, ಸಕಾರಾತ್ಮಕವಾದಂತ ಯೋಚನೆಗಳು And the ಬರ್ತವೆ. negative thoughts, if you allow it to settle, it becomes a stronghold. ಯಾವಾಗ ಅಲ್ಲಿ ನಕಾರಾತ್ಮಕವಾದಂತ ಯೋಚನೆಗಳು ಯೋಚನೆಗಳು ಸೇರಿದಾಗ ಅವು ನಮ್ಮ ಒಳಗಡೆ ನಕಾರಾತ್ಮಕವಾದಂತ ವಿಷಯಗಳನ್ನೇ ಸೇರಿಸ್ತದೆ. It's like a one brick over other, one thought after another thought, one thought another thought. You build a wall for yourself. ಹೇಗೆ ಅಂತಂದ್ರೆ, ಒಂದು ಈಟಂಗಿ ಮೇಲೆ ಇನ್ನೊಂದು ಈಟಂಗಿ ಹಾಗೆ ಕಟ್ಟುತ್ತಾ ಇರುವಾಗ ಈ ಯೋಚನೆಗಳನ್ನು ಕೂಡ ಹಾಗೆ ಕಟ್ಟುತ್ತಾ ಹೋಗಿ ಅದು ಒಂದು ಗೋಡೆಯಾಗಿ ಆಗ್ಬಿಡ್ತದೆ, ದೊಡ್ಡ ಗೋಡೆ ಆಗ್ತದೆ. You can't see what God has kept for you. ಆವಾಗ ದೇವರು ನಮಗಾಗಿ ಏನ್ ಇಟ್ಟಿದ್ದಾನೋ ಅದು ನಮ್ಗೆ ನೋಡ್ಲಿಕ್ಕೆ ಆಗಲ್ಲ. Now you see only fear, doubt and worry. ಆಗ ಬರೇ ನಾವು ಭಯ, ಸಂಶಯ ಮತ್ತು ಚಿಂತೆ ಎನ್ನುವಂತದನ್ನೇ ನೋಡ್ತೇವೆ. But when you mingle with children of God and pray, ಯಾವಾಗ ನೀವು ದೇವ ಜನರೊಟ್ಟಿಗೆ ಸೇರಿ ನೀವು ಪ್ರಾರ್ಥಿಸ್ತೀರೋ, if you see right things in the Bible, ಯಾವಾಗ ನೀವು ಬೈಬಲ್ ಇಂದ ಒಳ್ಳೆ ವಿಷಯಗಳನ್ನು if you ನೋಡ್ತೀರೋ, listen to right teachings, ಯಾವಾಗ ನೀವು ಸರಿಯಾದಂತ ಬೋಧನೆಗಳನ್ನು ಕೇಳಿಸ್ಕೊಳ್ತೀರೋ, you see something beyond your stronghold. ಆವಾಗ ನೀವು ನಿಮ್ಮ ಬಲ ಹಿಡಿತ ಕೆಳಗಿಂತ ವಿರುದ್ಧವಾಗಿರುವಂತದ್ದನ್ನು ನೀವು ನೋಡ್ತೀರಾ. Every thought
which against the knowledge of God's word, we will pull it down by using God's word. ಯಾವ್ದ್ಯಾವ್ದು ಯೋಚನೆಗಳು ದೇವರ ವಾಕ್ಯದ ವಿರುದ್ಧವಾಗಿದೆಯೋ ಅದನ್ನು ನಾವು ಕೆಡವಿ ಹಾಕ್ತೇವೆ. When you listen to God's word, that stronghold tumbles. ಯಾವಾಗ ನೀವು ದೇವರ ವಾಕ್ಯ ಕೇಳಿಸ್ಕೊಳ್ತೀರೋ ಆ ಬಲ ಹಿಡಿತ ಅಲ್ಲಿ ಕೆಡವಿ ಹಾಕಲ್ಪಡ್ತದೆ. Fear goes, faith comes. ಅಲ್ಲಿ ಭಯ ಹೋಗಿ ನಂಬಿಕೆ ಬರ್ತದೆ. Doubt goes, hope comes. ಅಲ್ಲಿ ಸಂಶಯ ಹೋಗಿ ನಿರೀಕ್ಷೆ ಬರ್ತದೆ. Hallelujah. Hallelujah. Worry goes. ಅಲ್ಲಿ ಚಿಂತೆ ಕೂಡ ಹೋಗ್ಬಿಡ್ತದೆ. Trust comes. ಅಲ್ಲಿ ಭರವಸೆ ಬರ್ತದೆ. Hallelujah. Hallelujah. Now listen to me. ಈಗ ನಾನು ಕೇಳ್ರಿ. Now that's why you should give time. Even lockdown period, you should not waste your time. You should listen to right teaching of God's word. ಅದಕ್ಕಾಗಿಯೇ ನೀವು ಈ ಲಾಕ್ಡೌನ್ ಸಮಯದಲ್ಲಿ ಕೂಡ ನೀವು ಸರಿಯಾದಂತ ಸಂದೇಶಗಳನ್ನೇ ನೀವು ಕೇಳಬೇಕು. And you keep listening. ಇದನ್ನು ಕೇಳ್ತಾ ಇರುವಾಗ every thought in your mind, you should discern what is good, what is bad. ಆಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರತಿಯೊಂದು ಯೋಚನೆ ಅದು ಸರಿಯಾದದ್ದು ತಪ್ಪಾದದ್ದು ಎಂಬುದಾಗಿ ವಿವೇಚಿಸಬೇಕು. What is bad, we should pull it down. ಯಾವುದು ಕೆಟ್ಟದಾಗಿದೆಯೋ ಆ ಯೋಚನೆಯನ್ನು ಕೆಡವಿ ಹಾಕಬೇಕು. What is good, you should keep thinking. ಯಾವ ಯೋಚನೆ ಒಳ್ಳೆದಾಗಿದೆಯೋ ಅದರ ಬಗ್ಗೆ ಯೋಚಿಸ್ತಾನೇ ಇರಬೇಕು. When the tribulation comes, ಯಾವಾಗ ಸಂಕಟ ಬರ್ತದೋ it is easy for patients to become active, and by faith and patience you will inherit the promise of God. ಯಾವಾಗ ಸಂಕಟ ಬರ್ತದೋ ನೀವು ಈ ತಾಳ್ಮೆಯಿಂದ ನೀವು ನಂಬಿಕೆ ಮೂಲಕವಾಗಿ ಇದನ್ನು ಸ್ವಾಧೀನ ಮಾಡಿಕೊಳ್ತೀರಾ. This is very important to receive answer for your prayer. ಈ ವಿಷಯವು ನಿಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ಳೋದಕ್ಕಾಗಿ ಬಹಳ ಮುಖ್ಯವಾಗಿದೆ. It's not only an act of prayer, what is in your mind is very important to receive answer for your prayer. ನೋಡ್ರಿ, ಬರೇ ಪ್ರಾರ್ಥನೆ ಮಾಡುವಂತ ವಿಧಾನ ಅಥವಾ ರೀತಿ ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಯೋಚನೆ ಕೂಡ ನಿಮ್ಮ ಪ್ರಾರ್ಥನೆಗೆ ಉತ್ತರಕ್ಕಾಗಿ ಬಹಳ ಮುಖ್ಯವಾಗಿದೆ. Church, I encourage you. ಅದಕ್ಕೆ ಸಭೆ ನಿಮಗೆ ಪ್ರೋತ್ಸಾಹ ಮಾಡ್ತೇನೆ. I'm happy today you are listening. ನನಗೆ ತುಂಬಾ ಸಂತೋಷ ಇವತ್ತಿನ ವಾಕ್ಯ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. Keep listening, keep on listening. ಅದಕ್ಕಾಗಿ ವಾಕ್ಯ ಕೇಳಿಸ್ಕೊಳ್ತಾನೆ Even previous episodes listen. ಹಾಗೇನೆ ಹಿಂದೆ ಆಗಿರುವಂತ ಎಲ್ಲಾ ಬೋಧನೆಗಳನ್ನು ನೀವು ಕೇಳಿಸ್ಕೊಳ್ತಾ ಇರ್ರಿ. Audio messages, the same fasting prayer is there, keep listening. ಅಲ್ಲಿ ಆಡಿಯೋ ಮೆಸೇಜ್ ಕೂಡ ಈ ಉಪವಾಸ ಪ್ರಾರ್ಥನೆಯ ಬಗ್ಗೆ ಇರುವಂತದ್ದನ್ನು ನೀವು ಕೇಳಿಸ್ಕೊಳ್ತಾ ಇರ್ರಿ. The more you listen, the more your mind is ready, so that it is easy for faith and patience to work together, so that answers will come for your prayer. ಎಷ್ಟು ನೀವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೀರೋ ಅಷ್ಟು ನಿಮ್ಮ ಮನಸ್ಸು ಅಲ್ಲಿ ಸಿದ್ಧವಾಗಿರ್ತದೆ, ಅಷ್ಟು ಬೇಗನೆ ನೀವು ನಿಮ್ಮ ಪ್ರಾರ್ಥನೆಗೆ ಉತ್ತರ ಹೊಂದಿಕೊಳ್ತೀರಾ. Amen. ಆಮೆನ್. Shall we pray? ನಾವು ಪ್ರಾರ್ಥನೆ ಮಾಡೋಣವಾ? Abba Father, in Jesus' name we all agree and pray. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ನಾವು ಒಪ್ಪಿಕೊಂಡು ಪ್ರಾರ್ಥಿಸ್ತೇವೆ. I pray, Father, open the eyes of understanding. ನಾನು ಪ್ರಾರ್ಥಿಸ್ತೇನೆ ತಂದೆಯೇ, ಇವರ ತಿಳುವಳಿಕೆ ಕಣ್ಣುಗಳನ್ನು ತೆಗೆ. I pray every believer will have a good fellowship, right people's fellowship. ನಾನು ಪ್ರಾರ್ಥಿಸ್ತೇನೆ ಪ್ರತಿಯೊಬ್ಬ ವಿಶ್ವಾಸಿಗೆ ಒಳ್ಳೆ ಒಂದು ಅನ್ಯೂನತೆ ಇರ್ತದೆ. They will see right things. ಅವರು ಒಳ್ಳೆಯ ವಿಷಯಗಳನ್ನು ಸರಿಯಾದಂತ ವಿಷಯವನ್ನೇ ನೋಡ್ತಾರೆ. They will listen to right teachings. ಅವರು ಸರಿಯಾದಂತ ಬೋಧನೆಗಳನ್ನೇ ಕೇಳಿಸ್ಕೊಳ್ತಾರೆ. And I pray and pull down every stronghold which against God's word in their mind, in the name of Jesus. ನಾನು ಯೇಸುವಿನ ಹೆಸರಿನಲ್ಲಿ ಅವರಲ್ಲಿ ಇರುವಂತ ಎಲ್ಲಾ ನಕಾರಾತ್ಮಕವಾದಂತ ಯೋಚನೆಯನ್ನು ಯೇಸುವಿನ ಹೆಸರಿನಲ್ಲಿ ಕಿತ್ತಾಕ್ತೇನೆ. Every thought which exalted itself against the knowledge of God's word, we bring it into captivity in Jesus' name. ಈ ಪ್ರತಿಯೊಂದು ಯೋಚನೆ ಯಾವುದು ದೇವರ ವಾಕ್ಯದ ವಿರುದ್ಧವಾಗಿದೆಯೋ ಅದನ್ನು ಯೇಸುವಿನ ಹೆಸರಿನಲ್ಲಿ ನಾವು ದೇವರ ವಾಕ್ಯದ ವಿಧೇಯತೆಗೆ ತೆಗೆದುಕೊಂಡು I pray the grace of God is so much they will do it every day. ನಾನು ಪ್ರಾರ್ಥಿಸ್ತೇನೆ ದೇವರ ಕೃಪೆ ಇಷ್ಟು ಹೆಚ್ಚಾಗಿರ್ತದೆ, ಪ್ರತಿ ದಿನ ಈ ರೀತಿಯಲ್ಲಿ ಅವರು ಮಾಡ್ತಾರೆ. All their prayers will be answered in the name of Jesus. ಮತ್ತು ಅವರ ಎಲ್ಲ ಪ್ರತಿಯೊಂದು ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಅಲ್ಲಿ ಉತ್ತರಿಸಲ್ಪಡುತ್ತದೆ. In Jesus' name we pray. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.